ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನೂ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ನನ್ನ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಹೇಳ್ತಿರುವ ಕತೆ ಹೊಂಗಿರಣ ಸಂಚಿಕೆ 61. ಸೀತಮ್ಮ, ಇದೇನು ಇವತ್ತು ಸ್ಪೆಷಲ್ಲಾಗಿ ಪಾಯಸ ಮಾಡಿದ್ದೀರಾ ಎಂದು ತಟ್ಟೆಗೆ ಮೊದಲು ಪಾಯಸ ಬಡಿಸಿದ್ದನ್ನು ನೋಡಿ ಸೀತಾ ಅವರನ್ನು ಕೇಳಿದ ಧನುಷ್. ಅವನ ಮಾತನ್ನು ಕೇಳಿದ ಎಲ್ಲರೂ ಅವನೆಡೆಗೆ ತಿರುಗಿದರು. ಆರಾಧ್ಯ ಮಾಡಲು ಹೇಳಿದ್ಲು ಧನುಷ್, ಅದಕ್ಕೆ ಮಾಡಿದೆ ಎಂದು ಎಲ್ಲರಿಗೂ ಬಡಿಸುತ್ತಲೇ ಹೇಳಿದರು ಸೀತಾ. ಸೀತಾ ಅವರ ಮಾತಿಗೆ ಮಗಳ ಮುಖ ಗಮನಿಸಿದ ಸ್ಪಂದನ ಅವರು ಮಧ್ಯಾಹ್ನ ಜಯಂತ್ ವಿಷಯಕ್ಕೆ ತುಂಬ ಬೇಜಾರಾಗಿದ್ದಳು. ಈಗ ನೋಡಿದರೆ ಅವಳ ಮುಖದಲ್ಲಿ ಇಷ್ಟೊಂದು ಖುಷಿ ತುಂಬಿದೆ. ಅಂಥದ್ದು ಏನಾಯಿತು ಎಂದು ಮನದಲ್ಲಿಯೇ ಹೇಳಿಕೊಂಡರು. ಇದೇನೇ ಅಕ್ಕ, ನಿನಗೆ ಸಿಹಿ ತಿನ್ನಬೇಕು ಎನಿಸಿದಿದ್ದರೆ ಪಪ್ಪ 5 ಸ್ಟಾರ್ ಹೋಟೆಲ್ಗೆ ಒಂದು ಫೋನ್ ಮಾಡಿದರೆ ಸಾಕಿತ್ತು. ತುಂಬ ಕಾಸ್ಟ್ಲಿ ಸ್ವೀಟ್ ಸ್ಪೆಷಲ್ಲಾಗಿ ಮಾಡಿ ಕಳಿಸುತ್ತಿದ್ದರು. ನೀನು ನೋಡಿದರೆ ಈ ಪಾಯಸವನ್ನು ಮಾಡಿಸಿದ್ದೀಯಾ ಎಂದು ಮುಖ ಕಿವಿಚಿ ಹೇಳಿದಳು. ಅನತಿ ತಿನ್ನುವ ಊಟದಿಂದ ಹಿಡಿದು ಉಡುವ ಉಡುಗೆಯವರೆಗೂ ಎಲ್ಲವೂ ದುಡ್ಡಿನಿಂದಲೇ ಅಳೆಯುವವಳು. ಅನತಿ ತಿನ್ನುವ ಸಿಹಿಯ ಬಗ್ಗೆ ಹಾಗೆಲ್ಲ ಮಾತನಾಡಬಾರದು. ಸಿಹಿ ದುಬಾರಿಯಾದದ್ದು ಆದರೇನು, ಕಡಿಮೆ ಬೆಲೆಯದ್ದು ಆದರೇನು, ಸಿಹಿ ಸಿಹಿಯೇ. ಮನಸ್ಸಿನಲ್ಲಿರುವ ಸಂಭ್ರಮವನ್ನು ಖುಷಿಪಡಲು ಯಾವ ಸಿಹಿ ಆದರೆ ಏನು. ಅಲ್ಲದೆ ಹೋಟೆಲ್ನಲ್ಲಿ ಆ ತುಪ್ಪ ಹಾಕಿ ಮಾಡಿರುವ ಸ್ವೀಟಿಗಿಂತ ಆರೋಗ್ಯಕ್ಕೆ ಒಳ್ಳೆಯದಾದ ಈ ಪಾಯಸ ಕುಡಿಯುವುದೇ ಮೇಲು ಗೊತ್ತಾ. ನಿನಗೆ ಇಷ್ಟ ಇಲ್ಲ ಎಂದರೆ ತಿನ್ನಬೇಡ, ನಾವು ತಿನ್ನುತ್ತೇವೆ ಎಂದು ಗದರಿದರು ಸೂಣ. ಅಜ್ಜಿ ತನಗೆ ಗದರಿದರು ಎನ್ನುವ ಕೋಪಕ್ಕೆ ಪಾಯಸ ಬೇಡ ಎಂದು ನಿರಾಕರಿಸಿದಳು. ಮುದ್ದು, ಇವತ್ತು ಯಾಕೆ ಪಾಯಸ ಮಾಡಲು ಹೇಳಿದೆ? ಎನಿಥಿಂಗ್ ಸ್ಪೆಷಲ್ ಎಂದು ಆರಾಧ್ಯಳೆಡೆಗೆ ತಿರುಗಿ ಕೇಳಿದರು ಸ್ಪಂದನ. ಏನಿಲ್ಲ ಮಮ್ಮಿ, ತಿನ್ನಬೇಕು ಅನಿಸ್ತು, ಅದಕ್ಕೆ ಹೇಳಿದೆ ಎಂದಳು. ಮತ್ತಿನ್ಯಾರೂ ಹೆಚ್ಚು ಪ್ರಶ್ನೆ ಮಾಡದೆ ಎಲ್ಲರೂ ಊಟ ಮಾಡತೊಡಗಿದರು. ಪಪ್ಪನ ಬಳಿ ಮಾತನಾಡಲು ಇದೇ ಸರಿಯಾದ ಸಮಯ ಎಂದು ಯೋಚಿಸಿದವಳು. ಪಪ್ಪ ಹೇಗಿದ್ದರೂ MBA ಮಾಡಿದ್ದೀನಿ. ಬಿಸ್ನೆಸ್ ಬಗ್ಗೆ ನನಗೂ ತಿಳಿದಿದೆ. ಬೆಳಗ್ಗೆಯಿಂದ ಸಂಜೆಯ ತನಕ ಮನೆಯಲ್ಲಿರಲು ನನಗೂ ಕೂಡ ಬೇಜಾರಾಗುತ್ತದೆ. ಅದಕ್ಕೆ ಅಣ್ಣನ ಜೊತೆ ನಾನೂ ಕೂಡ ಕಂಪನಿಗೆ ಹೋಗ್ತೀನಿ ಎಂದ ತಕ್ಷಣ ಎಲ್ಲರಿಗೂ ಆಶ್ಚರ್ಯವಾಯಿತು. ಮುದ್ದು, ಕಂಪನಿಗೆ ಹೋಗಿ ಏನು ಮಾಡ್ತೀಯ? ಇಲ್ಲಿಗಿಂತ ಅಲ್ಲಿ ಇನ್ನೂ ಬೇಜಾರಾಗುತ್ತದೆ. ಹೇಗಿದ್ರೂ ನಿನಗೆ ಶಾಲೆ ಎಂದರೆ ಇಷ್ಟ. ನನ್ನ ಜೊತೆ ಶಾಲೆಗೆ ಬಂದು ಬಿಡು. ಅಲ್ಲಿ ನಿನಗೆ ಇಷ್ಟವಾದ ತರಗತಿಗೆ ಪಾಠ ಮಾಡಿಕೊಂಡು ಕಾಲ ಕಳೆಯಬಹುದು ಎಂದರು. ಬೇಡ ಮಮ್ಮಿ, ಈಗಾಗಲೇ ನಾನು ಯಾರು ಎಂದು ಅಲ್ಲಿ ಎಲ್ಲರಿಗೂ ತಿಳಿದಿದೆ. ಶಾಲೆಗೆ ಬಂದರೆ ಅಲ್ಲಿ ಎಲ್ಲರೂ ನಿಮ್ಮ ಮಗಳು ಎಂದು ನನ್ನನ್ನು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ. ಅದು ನನಗೆ ಇಷ್ಟ ಇಲ್ಲ. ಕಂಪನಿಯಲ್ಲಾದರೆ ನಾನು ಯಾರಿಗೂ ತಿಳಿದಿಲ್ಲ, ಅದಕ್ಕೆ ಕಂಪನಿಗೆ ಹೋಗ್ತೀನಿ ಎಂದಳು. ಬರಲಿ ಬಿಡಿ ಮಮ್ಮಿ, ನನ್ನ ಕುರ್ಚಿಯ ಪಕ್ಕ ಇನ್ನೊಂದು ಕುರ್ಚಿ ಹಾಕಿ ಕೂರಿಸುತ್ತೇನೆ. ಹೇಗಿದ್ದರೂ ಮುದ್ದುಗೆ ಎಂದೇ ಇನ್ನೊಂದು ಬ್ರಾಂಚ್ ಓಪನ್ ಮಾಡಬೇಕು ಎಂದು ಪಪ್ಪ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಈಗಿನಿಂದಲೇ ಕೆಲಸ ಕಲಿತ ಹಾಗೆ ಆಗುತ್ತದೆ ಎಂದು ಧನುಷ್ ಹೇಳಿದರೆ, ಇಲ್ಲ ಅಣ್ಣ, ನಾನು ಪಪ್ಪನ ಮಗಳು, ನಿನ್ನ ತಂಗಿ ಎಂದು ಅಲ್ಲಿ ಯಾರಿಗೂ ತಿಳಿಯಬಾರದು. ನಾನೊಬ್ಬಳು ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ವರ್ಕರ್ ಅಷ್ಟೇ ಎಂದಳು. ಅದೇನೋ ಅಂತ ಮಾತಾಡ್ತೀಯ ಅಕ್ಕ, ಅಣ್ಣನ ರೀತಿ ಆ ಕಂಪನಿಯ ಓನರ್ ನೀನು. ಅಂಥದ್ದರಲ್ಲಿ ಕೆಲಸದವಳಾಗಿ ಹೋಗ್ತೀನಿ ಎಂದು ಹೇಳ್ತಿದ್ದೀಯಲ್ಲ, ನಿನಗೇನು ತಲೆ ಕೆಟ್ಟಿದೆಯಾ? ದಿಸ್ ಈಸ್ ಟೂ ಮಚ್. ಎಲ್ಲರೂ ತಮ್ಮ ಸ್ಟೇಟಸ್ ಉಪಯೋಗಿಸಿಕೊಂಡು ಎತ್ತರಕ್ಕೆ ಹೋಗಲು ನೋಡಿದರೆ ನೀನು ಮಾತ್ರ ತುಂಬ ಕೆಳಮಟ್ಟಕ್ಕೆ ಇಳಿಯುತ್ತಿದ್ದೀಯಾ. ಹೀಗೆ ಆದರೆ ಮುಂದೆ ಏನಾಗ್ತೀಯೋ ಎಂದು ಗೊತ್ತಿಲ್ಲ ಎಂದು ಅಸಮಾಧಾನದಲ್ಲಿಯೇ ಹೇಳಿದಳು ಅನತಿ. ನೀನು ಏನಾದರೂ ಹೇಳು ಅನತಿ, ನನಗೆ ಬೇಜಾರಿಲ್ಲ. ನಾನು ಈಗ ಈ ಮನೆಯ ಮಗಳು ಎಂದು ಹೋದರೆ ಅಲ್ಲಿ ನನಗೆ ಕೆಲಸ ಕಲಿಯಲು ಸಾಧ್ಯವಾಗುವುದಿಲ್ಲ. ಸ್ವಲ್ಪ ದಿನ ಅಲ್ಲಿ ಯಾರಿಗೂ ಗೊತ್ತಿಲ್ಲದವಳ ಹಾಗೆ ಕೆಲಸ ಕಲಿಯಬೇಕು ಎಂದುಕೊಂಡಿದ್ದೇನೆ ಎಂದವಳು. ಅಣ್ಣ, ನಾಳೆಯಿಂದಲೇ ನಾನು ಕಂಪನಿಗೆ ಬರ್ತೀನಿ ಎಂದಳು. ಇಲ್ಲ ಮುದ್ದು, ಈ ನಿನ್ನ ನಿರ್ಧಾರ ನನಗೆ ಒಪ್ಪಿಗೆ ಇಲ್ಲ. ನನ್ನ ಮಗಳು ಯಾವತ್ತಿದ್ದರೂ ರಾಜಕುಮಾರಿಯ ಹಾಗೆ ಸಿಂಹಾಸನದ ಮೇಲೆ ಕುಳಿತಿರಬೇಕು. ಅಂಥವಳು ಕೆಲಸದವರ ಜೊತೆ ಕೆಲಸ ಮಾಡುವುದು ನನಗೆ ಇಷ್ಟ ಇಲ್ಲ ಎಂದು ಕುಳಿತಲ್ಲಿಂದ ಎದ್ದು ನಿಂತು ಹೇಳಿದರು ಮಿಥುನ್. ಹಾಗಲ್ಲ ಪಪ್ಪ, ನನ್ನನ್ನು ಸಿಂಹಾಸನದ ಮೇಲೆ ಕೂರಿಸುವ ಭರದಲ್ಲಿ ಅದೇ ಸಿಂಹಾಸನದ ಸುತ್ತ ಬೇಲಿ ಹಾಕಿ ನನ್ನನ್ನು ಸುತ್ತಲೂ ಬಂಧಿಸಿದ್ದೀರಾ. ಅದು ನನಗೆ ಇಷ್ಟ ಆಗ್ತಿಲ್ಲ. ನಾನು ಜನಸಾಮಾನ್ಯಳಂತೆ ಎಲ್ಲರ ಜೊತೆಗೂಡಿ ಕೆಲಸ ಮಾಡಬೇಕು. ನನಗೂ ಪ್ರಪಂಚಜ್ಞಾನ ತಿಳಿಯಬೇಕು.
ಅಲ್ಲದೆ ಹೀಗೆ ನನಗೆ ಫ್ರೀಡಮ್ ಕೊಡದೆ ಎಷ್ಟು ದಿನ ಅಂತ ನನ್ನನ್ನು ಪ್ರೊಟೆಕ್ಟ್ ಮಾಡುತ್ತೀರಾ ಪಪ್ಪ ಎಂದಳು. ತನ್ನ ತಂದೆ ಕಂಪನಿಗೆ ಹೋಗುವುದು ಬೇಡ ಎಂದು ಹೇಳುತ್ತಿದ್ದ ಹಾಗೆ ಅವಳ ಕಣ್ಣು ಸಹ ತುಂಬಿದವು. ನನ್ನ ದೇಹದಲ್ಲಿ ಕೊನೆ ಉಸಿರಿರುವ ತನಕ ನನ್ನ ಮಗಳನ್ನು ನಾನು ಪ್ರೊಟೆಕ್ಟ್ ಮಾಡುತ್ತಿರುತ್ತೇನೆ ಎಂದವರು ಅಲ್ಲಿ ನಿಲ್ಲದೆ ಹೋಗಿದ್ದರು. ಮಿಥುನ್, ಎಂಥ ಮಾತು ಅಂತ ಆಡ್ತೀಯ? ಈಗ ಅಂಥದ್ದು ಏನಾಯಿತು ಅಂತ ಹೀಗೆಲ್ಲ ಮಾತಾಡ್ತೀಯ ಎಂದು ಮಗ ಹೋಗುವ ಕಡೆಗೆ ನೋಡುತ್ತಾ ಹೇಳಿದರು ಸುಗುಣ. ಪಪ್ಪಾ ಎಂದು ಕೂಗಿದವಳು ಅಲ್ಲಿಯೇ ಕುಸಿದು ಅಳಲು ಶುರು ಮಾಡಿದಳು. ಒಮ್ಮೊಮ್ಮೆ ಆರಾಧ್ಯ ವಿಷಯದಲ್ಲಿ ಮಿಥುನ್ ಅವರು ತೆಗೆದುಕೊಳ್ಳುವ ಕಟು ನಿರ್ಧಾರ ಎಲ್ಲರನ್ನೂ ನಿಬ್ಬೆರಗಾಗಿಸುತ್ತದೆ. ಆ ವಿಚಾರದ ಬಗ್ಗೆ ಮಿಥುನ್ ಅವರ ಬಳಿ ಯಾರಾದರೂ ಮಾತನಾಡಲು ಹೋದರೆ ಅವರ ಮೇಲೂ ಕೋಪ ತೋರುತ್ತಾರೆ. ಅಕ್ಕ, ಈಗ ಅತ್ತು ಏನು ಪ್ರಯೋಜನ? ನಾನು ನಿನಗೆ ಮೊದಲೇ ಹೇಳಲಿಲ್ಲವಾ? ನೀನು ನಮ್ಮ ಕಂಪನಿಗೆ ಕೆಲಸದವಳಾಗಿ ಹೋಗುವುದು ಪಪ್ಪನಿಗೂ ಸಹ ಇಷ್ಟ ಇಲ್ಲ ಎಂದು ಅನತಿ ಕೂಡ ಅಲ್ಲಿಂದ ಹೋಗಿದ್ದಳು. ಆರಾಧ್ಯಾಳ ಅಳುವನ್ನು ನೋಡಿ ಸಹಿಸದವನು, ಮುದ್ದು, ಈಗ ನಿನಗೇನು? ನೀನು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಬೇಕು ತಾನೆ. ನಾನೇ ಪಪ್ಪನ ಜೊತೆ ಮಾತನಾಡಿ ಅವರನ್ನು ಒಪ್ಪಿಸುತ್ತೇನೆ. ನೀನು ಅಳಬೇಡ ಎಂದು ಅವಳಿಗೆ ಸಮಾಧಾನ ಮಾಡಲು ನೋಡಿದನು. ಆದರೆ ಅಣ್ಣನ ಮಾತಿಗೆ ಸಮಾಧಾನವಾಗದವಳು ತನ್ನ ಕೋಣೆಗೆ ಹೋಗಿದ್ದಳು. ನೋಡಿ ಮಮ್ಮಿ, ಖುಷಿಯಲ್ಲಿ ಪಾಯಸ ಮಾಡಲು ಹೇಳಿದವಳು ಈಗ ಎಷ್ಟು ಬೇಸರದಲ್ಲಿ ಹೋಗುತ್ತಿದ್ದಾಳೆ ಎಂದನು. ಧನು, ಅವಳ ಬೇಜಾರು ಸ್ವಲ್ಪ ಸಮಯ ಅಷ್ಟೇ, ಆಮೇಲೆ ಅವಳೇ ಸಮಾಧಾನವಾಗುತ್ತಾಳೆ ಬಿಡು ಎಂದು ಸುಮ್ಮನಾದರು. ಆದರೆ ಒಳಗೊಳಗೆ ತನ್ನ ಗಂಡನ ನಡೆಯಿಂದ ಅನುಮಾನಗೊಂಡರು. ಪಪ್ಪ, ಮುದ್ದುವಿನ ಜೊತೆ ಯಾಕೆ ಹಾಗೆ ಮಾತನಾಡಿದ್ರಿ? ಈಗ ಅವಳು ತುಂಬ ಬೇಜಾರು ಮಾಡಿಕೊಂಡಿದ್ದಾಳೆ. ಅವಳು ನಮ್ಮ ಕಂಪನಿಯಲ್ಲಿ ತಾನೇ ಕೆಲಸ ಮಾಡುತ್ತೇನೆ ಎಂದು ಹೇಳುತ್ತಿರುವುದು. ಕೆಲಸ ಮಾಡಲಿ ಬಿಡಿ, ಅವಳು ಕೆಲಸ ಕಲಿತ ಹಾಗೆ ಆಗುತ್ತದೆ ಎಂದನು ಧನುಷ್. ತಂಗಿಯ ದುಃಖವನ್ನು ನೋಡಲಾಗದೆ ತಂದೆಯ ಬಳಿ ಅವರ ಮನವೊಲಿಸಲು ಬಂದಿದ್ದನು. ಧನು, ನನ್ನ ಮನದ ಭಯ ಯಾಕೆ ಯಾರಿಗೂ ಅರ್ಥ ಆಗ್ತಿಲ್ಲ. ಮುದ್ದು ಹೊರಗೆ ಎಲ್ಲೇ ಹೋದರೂ ಅವಳಿಗೆ ಸೇಫ್ಟಿ ಇಲ್ಲ ಎನ್ನುತ್ತಿದ್ದ ಹಾಗೆ ತಂದೆಯ ಮಾತಿಗೆ ಆಶ್ಚರ್ಯವಾದವನು, ಪಪ್ಪ, ಏನು ಹೇಳ್ತಿದ್ದೀರಾ? ಮುದ್ದುಗೆ ಸೇಫ್ಟಿ ಇಲ್ವಾ? ಹಾಗಂದ್ರೆ ಏನು ಎಂದನು. ಆತುರದಲ್ಲಿ ಆಡಿದ ತಮ್ಮ ಮಾತನ್ನು ಒಮ್ಮೆ ಮನನ ಮಾಡಿಕೊಂಡವರು, ಅಂದರೆ ನಮ್ಮ ಮುದ್ದುಗೆ ಪ್ರಪಂಚ ಜ್ಞಾನ ಇಲ್ಲ. ನಮ್ಮ ಕಂಪನಿಗೆ ಕೆಲಸದವಳಾಗಿ ಬಂದರೆ ಅವಳು ಎಲ್ಲರೊಂದಿಗೆ ಇರಬೇಕಾಗುತ್ತದೆ. ಅಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಜನರು ಇರುತ್ತಾರೆ. ನೀನು ಅವಳ ಬಗ್ಗೆ ಗಮನ ನೀಡಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ಅವಳು ಕಂಪನಿಗೆ ಬರುವುದು ಬೇಡ ಎಂದಿದ್ದು ಎಂದು ಹೇಳಿದರೆ, ಇಷ್ಟಕ್ಕೆ ಯಾಕೆ ಹೆದರುತ್ತೀರಾ ಪಪ್ಪ? ನಮ್ಮ ಕಂಪನಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿಸಿ ಕ್ಯಾಮರಾಗಳು ಇವೆ. ನಮ್ಮ ಮುದ್ದಿಗೆ ಯಾವುದೇ ತೊಂದರೆ ಆಗದ ಹಾಗೆ ನಾವು ನೋಡಿಕೊಳ್ಳುತ್ತೇವೆ. ಇದೊಂದು ವಿಷಯದಲ್ಲಿ ತುಂಬ ಆಸೆ ಪಡುತ್ತಿದ್ದಾಳೆ. ಇದಕ್ಕೆ ಒಪ್ಪಿಗೆ ಕೊಡಿ ಎಂದನು. ಹೌದು ರೀ, ಅವಳು ಯಾವ ವಿಷಯಕ್ಕೂ ಇಷ್ಟೊಂದು ಬೇಜಾರು ಮಾಡಿಕೊಂಡಿರಲಿಲ್ಲ. ನೀವು ಕಂಪನಿಗೆ ಹೋಗುವುದು ಬೇಡ ಅಂದಿದ್ದಕ್ಕೆ ತುಂಬ ಬೇಜಾರಾಗಿ ಅಳುತ್ತಿದ್ದಾಳೆ. ಧನುನೇ ಅವಳನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಿರುವಾಗ ಮತ್ತೇನು ಭಯ ನಿಮಗೆ? ಅವಳಿಗೆ ಏನೂ ತೊಂದರೆ ಆಗದ ಹಾಗೆ ಅವನೇ ಕರೆದುಕೊಂಡು ಹೋಗಿ ಅವನೇ ಕರೆದುಕೊಂಡು ಬರುತ್ತಾನೆ. ಅವಳಿಗೆ ಯಾವ ತೊಂದರೆಯೂ ಆಗಲು ಅವನು ಬಿಡುವುದಿಲ್ಲ. ಪ್ಲೀಸ್, ಅವಳು ಕಂಪನಿಗೆ ಹೋಗಲು ಒಪ್ಪಿಗೆ ಕೊಡಿ ಎಂದು ಅಲ್ಲಿಗೆ ಬಂದ ಸ್ಪಂದನ ಅವರು ಹೇಳಿದರು. ರಿಷಿ, ನಿಂಗೆ ಕೆಲಸ ಸಿಕ್ಕಿತು ಎನ್ನುವ ವಿಷಯ ಕೇಳಿ ಎಷ್ಟು ಖುಷಿಯಾಯಿತು ಗೊತ್ತಾ? ಅದಕ್ಕೆ ಇವತ್ತು ಸ್ವಲ್ಪ ಜಾಸ್ತಿ ಕುಡಿದು ಬಿಟ್ಟೆ. ಬೇಜಾರಾಗಬೇಡ ಮಗನೇ. ನನ್ನ ಮಗ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟವನೇ ಎಂದು ಇದೇ ಕಣ್ಣಿಂದ ನೋಡಿದ್ದೇನೆ. ಇಂದಿಗೆ ನನ್ನ ಮಗನ ಕಷ್ಟ ಎಲ್ಲ ತೀರಿತು. ಈ ಸಂತೋಷಕ್ಕೆ ಏನು ಮಾತನಾಡಬೇಕು ಅಂತ ಗೊತ್ತೇ ಆಗ್ತಿಲ್ಲ ಮಗನೇ. ನೀನು ನನ್ನ ನಿಜವಾದ ಮಗ. ಆಗಲೇ ಕುಡಿದು ತೂರಾಡುತ್ತಾ ಬಂದು ರಿಷಿಯನ್ನು ತಬ್ಬಿ ಹೇಳುತ್ತಿದ್ದರು ಅವನ ತಂದೆ ಸ್ವಾಮಿನಾಥ್. ಈಗ ಅವರ ಕಣ್ಣಲ್ಲಿ ನೀರು ಸಹ ಇತ್ತು. ಅದು ನಶೆಯಲ್ಲಿ ಪರಿವಿಲ್ಲದೆ ಬಂದದ್ದೋ ಇಲ್ಲ ಮಗನ ಮೇಲಿನ ಪ್ರೀತಿಯಿಂದ ನಿಜವಾಗಿ ಬಂದಿದ್ದೋ ಅವರಿಗೆ ಗೊತ್ತು. ನಿನಗೆ ಕುಡಿಯೋಕೆ ಒಂದು ಕಾರಣ ಬೇಕು. ಇವತ್ತು ಮಗನಿಗೆ ಕೆಲಸ ಸಿಕ್ಕಿದೆ ಎಂದು ಕುಡಿದಿದ್ದೀಯ. ಪ್ರತಿದಿನ ಯಾವ ಸಂತೋಷಕ್ಕೆ ಕುಡಿತೀಯ ಎಂದು ಕೋಪದಲ್ಲಿಯೇ ಹೇಳಿದರು ವಸುಂಧರ. ಲೇ ಮುಚ್ಚುಬಾಯಿ, ನೀನು ಮಾತಾಡಬೇಡ. ನಾನು ನನ್ನ ಮಗನ ಜೊತೆ ಮಾತಾಡಿದರೆ ನಿಂಗೇನು ಕಷ್ಟ ಅಂತೀನಿ? ಇಷ್ಟು ದಿನ ನನ್ನ ಮಗ ಕಷ್ಟಪಡುತ್ತಿದ್ದಾನೆ. ನನ್ನ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲವಲ್ಲ ಎಂದು ನೋವಿನಲ್ಲಿ ಕುಡಿತಿದ್ದೆ. ಇವತ್ತು ಸಂತೋಷಕ್ಕೆ ನನ್ನ ಮಗನಿಗೆ ಕೆಲಸ ಸಿಕ್ಕಿದ ಖುಷಿಯಲ್ಲಿ ಕುಡಿದಿದ್ದೇನೆ. ನಿಂಗೇನು ಕಷ್ಟ? ಎಂದು ಹೆಂಡತಿಗೆ ಜೋರು ಮಾಡಿದರು. ಇದೆಲ್ಲವನ್ನು ತೊದಲುತ್ತಲೇ ಹೇಳಿದವರು ತೂರಾಡುತ್ತಾ ಇನ್ನೇನು ಬೀಳುವವರನ್ನು ಹಿಡಿದ ರಿಷಿ, ಅಪ್ಪ ಹೋಗಲಿ ಬಿಡಿ, ನೀವು ಖುಷಿಯಾಗಿದ್ದೀರಲ್ಲ ಅಷ್ಟೇ ಸಾಕು. ಈಗ ಸ್ವಲ್ಪ ಹೊತ್ತು ಮಲಗಿ ಎಂದರೆ
ರಿಷಿ, ನನ್ನೇ ಮಲಗು ಅಂತೀಯ? ಮಲಗಲು ನನಗೇನು ರೋಗ ಬಂದಿದೆ? ನೋಡು, ಗುಂಡ್ಕಲ್ಲಿದ್ದಂಗಿದ್ದೀನಿ. ಇನ್ಮೇಲಿಂದ ನೀನು ಓಡಿಸುತ್ತಿದ್ದ ನನ್ನ ಆಟೋವನ್ನು ನಾನೇ ಓಡಿಸುತ್ತೇನೆ ಎಂದರು. ಅವರ ಮಾತಿಗೆ ಶಾರದಿ ತಲೆಯ ಮೇಲೆ ಕೈ ಹೊತ್ತರೆ, ಈ ಸ್ಥಿತಿಯಲ್ಲಿ ನೀವು ಆಟೋ ಓಡಿಸಿದರೆ ಅಷ್ಟೇ ನಮ್ಮ ಕತೆ ಎಂದು ಹೇಳಿದಳು. ಈಗ ಗಂಜಿ ಕುಡಿದರೂ ನೆಮ್ಮದಿಯಾಗಿದ್ದೀವಿ. ನಿನ್ನ ಕೈಲಿ ಆಟೋ ಕೊಟ್ಟು ನಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊ ಎಂದು ಹೇಳುತ್ತಿದ್ದೀಯಾ? ಮರ್ಯಾದೆಯಿಂದ ಹೋಗಿ ಬಿತ್ಕೊ ಎಂದು ಜೋರು ಮಾಡಿದರು ವಸುಂಧರಾ. ರಿಷಿ ಕೆಲಸಕ್ಕೆ ಹೋಗುವ ಮೊದಲ ದಿನ ಇಂದು. ಶಾರದಿಯ ಜೊತೆಯಲ್ಲಿ ಬೇಗ ತಯಾರಾದವನು ಅವಳ ಜೊತೆಯಲ್ಲಿಯೇ ಬಸ್ಸಿನಲ್ಲಿ ಹೊರಟನು. ಮುಂದುವರಿಯುವುದು.